ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫರ್ಹಾನ್ಸ್ ಕಿಚನ್. ಇಂದು ನಾನು ಕರ್ನಾಟಕದ ಪ್ರಸಿದ್ಧವಾದ ರುಚಿಕರವಾದ ಚೌಚೌ ಭಾತ್ ಮಾಡ್ತಾ ಇದ್ದೀನಿ. ಚೌಚೌ ಭಾತ್ ಎಂದರೆ ಒಂದೇ ಪ್ಲೇಟ್ನಲ್ಲಿ ಖಾರ ಭಾತ್ ಮತ್ತು ಸಿಹಿ ಭಾತ್ ಎರಡೂ ಸೇರಿಸಿ ಸವಿಯುವ ವಿಶೇಷವಾದ ಉಪಹಾರ. ಚೌಚೌ ಭಾತ್ ಥರನೂ ಜೀವನ ಕೂಡ. ಸಿಹಿ ಮತ್ತು ಖಾರದ ಮಿಶ್ರಣ ಎರಡೂ ಸವಿದಾಗಲೇ ನಿಜವಾದ ರುಚಿ ಸಿಗುತ್ತದೆ. ಬನ್ನಿ, ನಾನಿವತ್ತು ಚೌಚೌ ಭಾತ್ ಫಸ್ಟ್ ನಾನು ಖಾರ ಭಾತ್ ಮಾಡ್ತಾ ಇದ್ದೀನಿ. ಅದಕ್ಕೆ ಈರುಳ್ಳಿನ ಸಣ್ಣದಾಗಿ ಈ ಥರ ಹೆಂಚ್ಕೋತಾ ಇದ್ದೀನಿ. ನಂತರ ನಾನು ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣದಾಗಿ ಈ ಥರ ಕಟ್ ಮಾಡ್ಕೋಬೇಕು. ನಂತರ ಅರ್ಧ ಲಿಂಬೆಹಣ್ಣು ತಗೊಂಡಿದ್ದೀನಿ. ಈ ಥರ ಅರ್ಧ ನಿಂಬೆಹಣ್ಣು ಕಟ್ ಮಾಡಿಕೊಂಡು ಈ ಥರ ಇಟ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಬನ್ನಿ ನಾವು ಇವಾಗ ಪ್ಯಾನ್ ಇಡೋಣ. ನಾನು ಪ್ಯಾನ್ ಕಾಯಲು ಇಟ್ಟಿದ್ದೀನಿ. ಅದು ಕಾದಾಗಿದೆ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಇವಾಗ ಎಣ್ಣೆ ಕೂಡ ಕಾದಿದೆ. ನಾನು ಅದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ. 1 ಚಿಟಿಕೆಯಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ನಂತರ 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ. ಇದೆರಡು ಫ್ರೈ ಆದ ನಂತರ ನಾನು ಇದಕ್ಕೆ ಹೆಸರುಬೇಳೆ ಕೂಡ 1 ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಇದೇ ಥರ ಫ್ರೈ ಮಾಡ್ಕೋಬೇಕು. ನಂತರ ನಾನು ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದು ಫ್ರೈ ಆದ ನಂತರ ನಾನು ಇದಕ್ಕೆ ಹಸಿ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿರೋದನ್ನ ಈ ಥರ ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಕೂಡ ಹಾಕ್ಕೋಬೇಕು. ಇದನ್ನೆಲ್ಲ ಜಾಸ್ತಿ ಫ್ರೈ ಆಗಲು ಬಿಡಬಾರ್ದು. ನಾನು ಸ್ವಲ್ಪ ಹೊತ್ತೇ ಮಾತ್ರ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಈ ಥರ ಫ್ರೈ ಮಾಡುವಾಗ ಕೂಡ ಘಮ ಘಮ ಅಂತ ಸ್ಮೆಲ್ ಎಲ್ಲ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರೋಣ. ಇದನ್ನೆಲ್ಲ ಸೇರಿಸಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾನಿವಾಗ 2 ಕಟೋರಿಯಷ್ಟು ನೀರು ಹಾಕ್ಕೋತಾ ಇದ್ದೀನಿ. ನಾನು ರವೆ 1 ಕಟೋರಿಯಷ್ಟು ತೊಗೊಂಡಿರೋದ್ರಿಂದ 2 ಕಟೋರಿಯಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಬಾಯ್ಲ್ ಮಾಡಲು ಇಡ್ತೀನಿ. ಇವಾಗ ಲಿಂಬೆ ಹಣ್ಣಿನ ರಸ ಕೂಡ ಇದಕ್ಕೆ ಹಾಕಿದ್ದೀನಿ. ಇವಾಗ ಮುಚ್ಚಳವನ್ನು ಮುಚ್ಚಿ ನಾನು ಇದಕ್ಕೆ ಕುದಿ ಬರೋವರೆಗೂ ಇಡ್ತಾ ಇದ್ದೀನಿ. ಇವಾಗ ನೋಡಿ ಕುದಿ ಬಂದಾಗಿದೆ. ಇವಾಗ ಇದಕ್ಕೆ ರವೆ ಹಾಕೋರೋಣ.
ಈ ಥರ ಮೇಲ್ಗಡೆ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಗಂಟು ಗಂಟಾಗಿಬಿಡುತ್ತೆ. ಈ ಥರ ಎಲ್ಲ ಮಿಶ್ರಣವನ್ನು ಮಿಕ್ಸ್ ಮಾಡ್ಕೊತಾ ಹೋಗಿ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ನ ಸಿಮ್ ಇಟ್ಟು ಇದನ್ನು ಮುಚ್ಚಳವನ್ನು ಮುಚ್ಚಿ ನಾನಿವಾಗ ಬೇಯಲು ಬಿಡ್ತಾ ಇದ್ದೀನಿ. ನೋಡಿ, ಖಾರ ಭಾತ್ ಇವಾಗ ರೆಡಿಯಾಗಿದೆ. ಇವಾಗ ನಾವು ಕೇಸರಿ ಭಾತ್ ಮಾಡೋಣ. ನಾನಿದಕ್ಕೆ ಈಗ ಪ್ಯಾನ್ ಕಾದಿದೆ, 2 ಟೇಬಲ್ ಸ್ಪೂನಷ್ಟು ತುಪ್ಪ ತಗೊಂಡಿದ್ದೀನಿ. ಮಕ್ಕಳಿಗೆಲ್ಲ ಟಿಫಿನ್ಗೆಲ್ಲ ತುಂಬ ಈಸಿ ಮತ್ತು ಕ್ವಿಕ್ಕಾಗಿ ಆಗೋ ಬ್ರೇಕ್ಫಾಸ್ಟ್ ಇದು. ಎರಡರದ್ದು ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ. ಇವಾಗ ತುಪ್ಪ ಕಾದಿದೆ. ನಾನಿದಕ್ಕೆ ಕಿಶ್ಮಿಶ್, ಕಾಜು ಮತ್ತು ಬಾದಾಮ್, ಏಲಕ್ಕಿ, ಲವಂಗ ಇಷ್ಟೆಲ್ಲ ಇಟ್ಕೊಂಡಿದ್ದೀನಿ. ಇವಾಗ ಏಲಕ್ಕಿನ ನಾನು ಚೆನ್ನಾಗಿ ಇದನ್ನು ಕುಟ್ಟಿ ಸ್ವಲ್ಪ ದರಿಯಾಗಿ ಕುಟ್ಕೋತೀನಿ. ಅಲ್ಲಿವರೆಗೂ ತುಪ್ಪ ಕಾಯುತ್ತೆ, ಅಲ್ಲಿವರೆಗೆ ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ತುಪ್ಪ ಕಾದಿದೆ. ಇದಕ್ಕೆ ಒಂದೊಂದಾಗಿ ಹಾಕ್ತಾ ಹೋಗೋಣ. ನಾನು ಫಸ್ಟ್ ಲವಂಗ ಹಾಕ್ಕೊಂಡಿದ್ದೀನಿ, ನಂತರ ಕುಟ್ಟಿರೋ ಏಲಕ್ಕಿ ಕೂಡ ಈ ಥರ ಹಾಕ್ಕೊಂಡಿದ್ದೀನಿ. ನಾನು ಫಸ್ಟ್ ಕಾಜು ಫ್ರೈ ಮಾಡ್ಕೋತೀನಿ. ಇವಾಗ ಬಾದಾಮ್ ಕೂಡ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ನಂತರ ಕಿಶ್ಮಿಶ್ ಕೂಡ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋತೀನಿ. ಇವಾಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ರೆಡ್ ಆಗಬೇಕು, ಬ್ರೌನಿಷ್ ಆಗಿ ಫ್ರೈ ಆಗಬೇಕು. ನಂತರ ನಾನು ಇದಕ್ಕೆ 2 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೂ ನಾನು ಒಂದು ಕಟೋರಿಯಷ್ಟು ರವೆ ತೊಗೊಂಡ್ರೆ 2 ಕಟೋರಿಯಷ್ಟು ನೀರು ಯೂಸ್ ಮಾಡ್ಕೊಂಡಿದ್ದೀನಿ. ಒಂದು ಕಟೋರಿಯಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೋಬೋದು. ನಾನು ಇದಕ್ಕೆ ಫುಡ್ ಕಲರ್ ಯೂಸ್ ಮಾಡಿದ್ದೀನಿ. ನಿಮಗೆ ಬೇಕಂದರೆ ಯೂಸ್ ಮಾಡಿ ಫುಡ್ ಕಲರು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇವಾಗ ಬಾಯ್ಲ್ ಆಗಿದೆ. ಇವಾಗ ನಾವು ಇದಕ್ಕೆ ರವೆ ಹಾಕ್ಕೊರೋಣ. ಈ ಥರ ಸ್ವಲ್ಪ ಸ್ವಲ್ಪದಾಗಿ ಹಾಕ್ಕೋಬೇಕು. ಇದರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು, ಇಲ್ಲಾಂದ್ರೆ ಗಂಟಾಗಿಬಿಡುತ್ತೆ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾವು ಗ್ಯಾಸ್ ಸಿಮ್ ಆಗಿಟ್ಕೊಂಡು ಇದನ್ನು ಬಾಯ್ಲ್ ಆಗಲು ಇಡಬೇಕು. ಈಗ ಮುಚ್ಚಳವನ್ನು ಮುಚ್ಚಿ 5 ನಿಮಿಷ ಇದನ್ನು ಕಮ್ಮಿ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಈ ಥರ ಚೆನ್ನಾಗಿ ಬೇಯಬೇಕು.
ಈ ಥರ ಬೆಂದರೆ ಮಾತ್ರ ಸಾಫ್ಟಾಗಿ ಮೃದುವಾಗಿ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ರೆಡಿಯಾಗಿದೆ. ನಾನಿದನ್ನು ಆಫ್ ಮಾಡಿ ಒಂದು 5 ನಿಮಿಷ ಇಟ್ಕೋತೀನಿ. ನೋಡಿ ನಾನಿವಾಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ. ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಹೊಸ ರುಚಿಯಾದ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.